ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಭೂತಾಯಿಯನ್ನ ನಂಬಿ ಹಗಲಿರುಳು ಬೆವರನ್ನ ಸುರಿಸಿ ದೇಶಕ್ಕೆ ಅನ್ನ ನೀಡುವ ಕಾಯಕದಲ್ಲಿ ತೊಡಗಿರುವಂತಹ ವೃತ್ತಿ ಯಾವುದಾದ್ರೂ ಇದ್ರೆ ಅದು ರೈತನ ವೃತ್ತಿ. ಕಲಬುರಗಿ ಜಿಲ್ಲೆಯ ಮಣ್ಣಿನ ಮಕ್ಕಳಿಗೀಗ ಮಹಾ ವಂಚನೆ ಆಗಿದೆ. ಮುಂಗಾರು ಮಳೆಯನ್ನ ನಂಬಿ ಬಿತ್ತನೆಗೆ ಸಜ್ಜಾಗಿರುವಂತಹ ಕಲಬುರಗಿ ಜಿಲ್ಲೆಯ ರೈತರಿಗೆ ಕೃತಕ ಅಭಾವದ ಜೊತೆಗೆ ತಲೆಯ ಮೇಲೆ ಚಪ್ಪಡಿ ಎಳೆದಂತೆ ನಕಲಿ ರಸಗೊಬ್ಬರವನ್ನ ಮಾರಾಟ ಮಾಡಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಲಾಗ್ತಾ ಇದೆ. ರಸಗೊಬ್ಬರದ ಹೆಸರಲ್ಲಿ ಮಣ್ಣು ಮತ್ತು ಮರಳು ಮಿಶ್ರಿತ ಈ DAPಯನ್ನ ವಿತರಣೆ ಮಾಡುವ ಮೂಲಕ ಫರ್ಟಿಲೈಸರ್ ಅಂಗಡಿ ಮಾಲೀಕರು ರೈತರ ಬದುಕಿನ ಜೊತೆ ಕ್ರೂರವಾಗಿ ಚೆಲ್ಲಾಟವಾಡ್ತಾ ಇದ್ದಾರೆ. ಅನ್ನ ಕೊಡುವ ರೈತ ಯಾವತ್ತು ಇಡೀ ಜಗತ್ತಿನಲ್ಲಿ ಯಾರಿಗೂ ಮೋಸ ಮಾಡಿಲ್ಲ. ಜಗತ್ತಿಗೆ ಉಪವಾಸ ಬೆಳೆದಂತೆ ನೋಡಿಕೊಳ್ಳುವ ಆ ಸಾಹುಕಾರನಿಗೆ ಇವತ್ತು ವ್ಯವಸ್ಥೆಯೇ ಸೇರಿ ವಿಷ ಉಣಿಸ್ತಾ ಇರೋದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿದೆ. ಯಾಕಂದ್ರೆ 80% ಮರಳು, 20% ಮಾತ್ರ ಅದರಲ್ಲಿ ಗೊಬ್ಬರ ಇದೆ. ಇದು ವ್ಯವಸ್ಥೆಯ ಕ್ರೂರತ್ವವನ್ನು ತೋರಿಸುತ್ತೆ. ಕಲಬುರಗಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಸದ್ಯ ಹಂಚಿಕೆ ಆಗ್ತಿರುವ DAP ರಸಗೊಬ್ಬರದ ಚೀಲಗಳನ್ನ ಬೆಚ್ಚು ನೋಡಿದ್ರೆ ರಕ್ತ ಕುದಿತಾ ಇದೆ. ಅದರಲ್ಲಿ 80% ಕೇವಲ ಮರಳು, 20% ಮಾತ್ರ ಅಸಲಿ ಗೊಬ್ಬರವಿದೆ. ರೈತರು ಕಷ್ಟಪಟ್ಟು ಸಂಪಾದಿಸಿದ ರಕ್ತದ ದುಡ್ಡನ್ನ ಕೊಟ್ಟು ಮಣ್ಣು ಮತ್ತು ಮರಳನ್ನ ಚೀಲಗಳಲ್ಲಿ ತುಂಬಿ ಮನೆಗೆ ತರುವಂತಾಗಿದೆ. ನಾವಿಷ್ಟ ಆಗಿದ್ರೆ ಸಾಕಿತ್ತೇನೋ ಅನ್ಸುತ್ತೆ. ಆದ್ರೆ ಈ ನಕಲಿ DAP ಗೊಬ್ಬರಕ್ಕೂ ಅಂಗಡಿ ಮಾಲೀಕರು ದುಪ್ಪಟ್ಟು ಹಣವನ್ನು ವಸೂಲಿ ಮಾಡ್ತಿದ್ದಾರೆ. ಒಂದ್ ಕಡೆ ಮೂಲ ಬೆಲೆಗಿಂತ ಹೆಚ್ಚು ಹಣ ಪೀಕೋದು, ಮತ್ತೊಂದು ಕಡೆ ಅದರಲ್ಲಿ ಮರಳನ್ನ ತುಂಬಿಕೊಡೋದು. ಇಂತಹ ದಗಾಬಾಜಿ ದಂಧೆ ಕಲಬುರಗಿ ಜಿಲ್ಲೆಯಲ್ಲಿ ರಾಜ್ಯ ರೋಷವಾಗಿ ನಡೀತಾ ಇದ್ರು ಕೂಡ ಇಲಾಖೆ ಆಗ್ಲಿ ಸರ್ಕಾರವಾಗ್ಲಿ ಕಣ್ಣು ಮುಚ್ಚಿ ಕುಳಿತಾ ಇರೋದು ಯಾಕೆ ಅನ್ನೋ ಯಕ್ಷ ಪ್ರಶ್ನೆ ಮೂಡ್ತಾ ಇದೆ. ಇವತ್ತು ನೀವು ನಂಬ್ತಿರೋ ಬಿಡ್ತಿರೋ ಅನ್ನದಾತನ ಬೆವರಿನ ಹಣ ತಿಂತಾ ಇದ್ದಾರೆ ಈ ಪಾಪಿಗಳು. ಈ ಕಲಬುರಗಿಯ ರಾಜಕಾರಣಿಗಳೇ, AC ರೂಮಲ್ಲಿ ಕೂತಿರೋ ಭ್ರಷ್ಟ ಅಧಿಕಾರಿಗಳೇ, ಒಂದ್ಸಲ ಕಣ್ಣು ಬಿಟ್ಟು ನೋಡಿ. ಹೊಲದಲ್ಲಿ ಹಗಲಿರುಳು ಬೆವರನ್ನ ಸುರಿಸಿ ರಕ್ತವನ್ನ ನೀರು ಮಾಡಿ ರೈತ ಸಂಪಾದಿಸಿದ ಪವಿತ್ರವಾದ ದುಡ್ಡನ್ನ ನಕಲಿ ಗೊಬ್ಬರ ಮಾರಿ ಇವರೆಲ್ಲ ತಿಂತಿದಾರಲ್ಲ, ಅದರಲ್ಲಿ ನಿಮಗೇನು ಪಾಲು ಬರ್ತಾ ಇದೆಯಾ? ನಿಮಗೊಂದು ಮಾತನ್ನ ಹೇಳ್ತೀನಿ ಕೇಳಿ. ರೈತನ ಬೆವರಿನ ಹಣ ತಿಂದ ನಿಮ್ಮನ್ನ ಆ ದೇವರು ಕೂಡ ಕ್ಷಮಿಸಲ್ಲ. ಇಂಥ ಪಾಪದ ದುಡ್ಡು ತಿಂದ್ರೆ ನಿಮ್ಮ ಮಕ್ಕಳಿಗೆ, ನಿಮ್ಮ ವಂಶಕ್ಕೆ ಒಳ್ಳೇದಾಗುತ್ತೆ ಅನ್ಕೊಂಡಿದ್ದೀರಾ ನೀವು? ಅನ್ನ ಕೊಡುವ ರೈತನ ಹೊಟ್ಟೆಗೆ ಮಣ್ಣು ಹಾಕಿ ನಿಮ್ಮ ಮಕ್ಕಳಿಗೆ ಐಷಾರಾಮಿ ಕಾರು ಬಂಗ್ಲೆ ಕೊಡಿಸ್ತಿದ್ದೀರಲ್ಲ, ನೆನಪಿಟ್ಕೊಳ್ಳಿ. ರೈತನ ಕಣ್ಣೀರು ನಿಮ್ಮ ಇಡೀ ಸಾಮ್ರಾಜ್ಯವನ್ನೇ ಸುಟ್ಟು ಬೂದಿ ಮಾಡುತ್ತೆ. ಎಚ್ಚರ ಇರಲಿ. ಕೃತಕ ಅಭಾವದ ಸೃಷ್ಟಿ, ಈ ಒಂದು ಕರಾಳ ದಂಧೆ ಹೆಂಗಾಗಿದೆ ಅಂದ್ರೆ, ಈ ಅಗ್ರೋ ಕೇಂದ್ರಗಳ ಮಾಲೀಕರು ಮತ್ತು ಈ ದಲ್ಲಾಳಿಗಳು ಸೇರ್ಕೊಂಡು ಮೊದಲು ಮಾರುಕಟ್ಟೆಯಲ್ಲಿ ಇಲ್ರಿ ಫರ್ಟಿಲೈಸರೇ ಇಲ್ಲ, ಗೊಬ್ಬರನೇ ಸಿಗಲ್ರಿ ಅಂತ ಕೃತಕ ಅಭಾವ ಸೃಷ್ಟಿಸ್ತಾರೆ. ಆಮೇಲೆ ಗೊಬ್ಬರವೇ ಇಲ್ಲ ಅಂತ ರೈತರನ್ನ ಅಲ್ಲಾಡಿಸ್ತಾರೆ. ಇಲ್ರಿ ನಾಳೆ ಬನ್ನಿ, ನಾಡಿದ್ದು ಬನ್ನಿ, ಸ್ಟಾಕ್ ಇಲ್ಲ ಅಂತ. ಆಗ ರೈತರು ಆತಂಕ ಪಡ್ತಾರೆ. ಕೊನೆಗೆ ಅನಿವಾರ್ಯವಾಗಿ ಅದರ ಲಾಭವನ್ನು ಪಡ್ಕೊಂಡು ಹಿಂಬಾಗಿಲಿನಿಂದ ಈ ನಕಲಿ ರಸಗೊಬ್ಬರವನ್ನ ರೈತರ ತಲೆ ಕಟ್ತಾ ಇದ್ದಾರೆ. ಪಾಪ ನಮಗೇನೋ ನಮ್ಮ ಸಾಹುಕಾರ ನಮಗೋಸ್ಕರ ಅಡ್ಜಸ್ಟ್ ಮಾಡಿ ಕೊಡ್ತಾ ಇದ್ದಾನೆ ಅಂತ ಈ ಮುಗ್ಧ ರೈತರು ನಂಬಿ ಬಿಡ್ತಾರೆ. ಅಂದ್ರೆ ವ್ಯವಸ್ಥೆಯಲ್ಲಿ ರೈತರನ್ನ ಹೆಂಗ್ರಿ ಮೋಸ ಮಾಡೋಕೆ ನಿಮಗೆ ಮನಸ್ಸಾಗುತ್ತೆ? ಯೋಚನೆ ಮಾಡಿ. ಎಂತಹ ವ್ಯವಸ್ಥೆ ಇದು? ಈ ದೇಶದಲ್ಲಿ ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳು ರೈತರ ಸೇವಕರು, ನಮ್ಮ ಸೇವಕರು, ಅದನ್ನ ಇವರೆಲ್ಲ ಮರೆತು ಬಿಟ್ಟಿದ್ದಾರೆ. ನಾಚಿಕೆಗೆಟ್ಟವರೆಲ್ಲ. ನಾವು ಅವರಿಗೆ ಸಂಬಳ ಕೊಟ್ಟು ನಾವು ನೌಕರಿಗೆ ಇಟ್ಕೊಂಡಿದ್ದೀವಿ. ನಾವು ಅವ್ರನ್ನ, ಈ ದೇಶದ ಸಾರ್ವಜನಿಕರು ಮತ್ತು ರೈತರು ನಮ್ಮ ಈ ದೇಶದಲ್ಲಿ ಇವರೆಲ್ಲ ನಮ್ಮ ಸೇವೆ ಮಾಡಬೇಕು. ಆದರೆ ಅದನ್ನು ಬಿಟ್ಟು ಆ ನಕಲಿ ರಸಗೊಬ್ಬರ ದಂಧೆಕೋರರ ಜೊತೆ ಶಾಮೀಲಾಗ್ತಾ ಇದ್ದಾರೆ ಇವರೆಲ್ಲ. ನಾವು ಬೆವರು ಹರಿಸಿ ತೆರಿಗೆ ಕಟ್ಟಿದ ದುಡ್ಡಲ್ಲೇ ಇವರಿಗೆ ಸಂಬಳ, ಕಾರಿಗೆ ಪೆಟ್ರೋಲು. ಆದ್ರೆ ಎಲ್ಲ ಟ್ಯಾಕ್ಸ್ ಕಟ್ಟೋ ಮಾಲೀಕನಾದ ರೈತ ಬೀದಿಗೆ ಬಿದ್ದಾಗ ಈ ನೌಕರರಾದ ಇವರೆಲ್ಲ ಕಮಿಷನ್ ದುಡ್ಡಲ್ಲಿ ಮಜಾ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಇಂತಹ ಆಟ ನಡಿಬಾರ್ದು, ನಡೆಯಲ್ಲ ಕೂಡ. ಕೆಲಸ ಮಾಡೋ ಯೋಗ್ಯತೆ ಇದ್ರೆ ಮಾಡಬೇಕು, ಇಲ್ಲ ಕೈಲಾಗ್ಲಿಲ್ಲ ಅಂದ್ರೆ ಬಿಟ್ಟು ಮನೆಗೆ ಹೋಗ್ಬೇಕು ಈ ರಾಜಕಾರಣಿಗಳು, ಅಧಿಕಾರಿಗಳು. ಯಾಕ್ರಿ ರೈತರ ದುಡ್ಡನ್ನ ತಿಂತೀರಿ? ಯಾಕ್ರಿ ಚುನಾವಣೆ ಬಂದಾಗ ರೈತರ ಕಾಲಿಗೆ ಬಿದ್ದು ಮತ ಕೇಳ್ತೀರಿ? ರೈತ ದೇಶದ ಬೆನ್ನೆಲುಬು ಅಂತ ದೊಡ್ಡ ದೊಡ್ಡ ಪುಂಗಿಗಳನ್ನ ಉತ್ತೀರಿ.
ಜನಪ್ರತಿನಿಧಿಗಳು ಈಗೆಲ್ಲ ಎಲ್ಲಿ ಹೋಗಿದ್ದೀರಿ? ಕಲಬುರಗಿಯಲ್ಲಿ ಇದ್ದವರು ಎಲ್ಲಿ ಅಡಿಗೆ ಕೂತಿದ್ದೀರಿ? ನಿಮ್ಮ ಕಣ್ಣೆದ್ರೆ ಇಷ್ಟೊಂದು ದೊಡ್ಡ ಮಟ್ಟದ ವಂಚನೆ ಜಾಲ ನಡೀತಾ ಇದ್ರು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಹಾಗಿದ್ರೆ? ಅಥವಾ ಈ ನಕಲಿ ಜಾಲದ ಕಮಿಷನ್ ಹಣ ನಿಮ್ಮ ಜೇಬಿಗೆ ಏನಾದರೂ ಬರ್ತಾ ಇದೆ ಏನ್ರಿ? ರೈತರು ಕಷ್ಟಪಟ್ಟು ದುಡಿದು ತೆರಿಗೆ ಕಟ್ಟು ಹಣದಲ್ಲಿ ಐಷಾರಾಮಿ ಕಾರುಗಳಲ್ಲಿ ತಿರುಗಾಡೋ ಈ ರಾಜಕಾರಣಿಗಳೇ ನಿಮ್ಮ ಅಧಿಕಾರದ ಮದದಲ್ಲಿ ಅನ್ನದಾತನ ಕಣ್ಣೀರು ನಿಮಗೆ ಕಾಣಿಸ್ತಾ ಇಲ್ವಾ? ಈ ನಕಲಿ ರಸಗೊಬ್ಬರದಿಂದ ಇಡೀ ವರ್ಷದ ಬೆಳೆ ನಾಶವಾಗಿ ರೈತ ನಷ್ಟ ಅನುಭವಿಸಿದ್ರೆ ಆ ನಷ್ಟಕ್ಕೆ ಬೆಲೆ ತೇರುವವ್ರು ಯಾರ್ರೀ? ನಿಮ್ಮ ಜೇಬಿನಿಂದ ಏನಾದರೂ ಪರಿಹಾರ ಕೊಡ್ತೀರೇನ್ರಿ? ಇಂತಹ ವ್ಯವಸ್ಥೆಯನ್ನು ನೋಡಿದ್ರೆ ಜನಪ್ರತಿನಿಧಿಗಳೆಂದು ಕರೆದುಕೊಳ್ಳಲು ನಿಮಗೆ ನಾಚಿಕೆ ಆಗ್ಬೇಕ್ರಿ. ಇವತ್ತು ನೀವು ನಂಬ್ತಿರೋ ಇಲ್ಲೋ, ಈ ಅಧಿಕಾರದ ಮದ ನಿಮಗೆ ತಲೆಗೇರಿ ಮೆರಿತಾ ಇದ್ದೀರಾ ನೀವು ಕಲಬುರಗಿಯಲ್ಲಿರುವಂಥ ಪೊಲಿಟಿಷಿಯನ್ಸ್ಗಳು. ನಿಮ್ಮ ಕೆಂಪುದು ಗೂಟದ ಕಾರ್ ಇದೆಯಲ್ಲ, ಆ ಕಾರಿನ ಕೆಂಪುದು ಗೂಟದ ಕಾರುಗಳ ಸೈರನ್ ಸದ್ದಿನಲ್ಲಿ ನಿಮಗೆ ಬಡವರ ಕಣ್ಣೀರಿನ ಶಬ್ದ ಕೇಳಿಸ್ತಾ ಇಲ್ರಿ. ರಾಜಕಾರಣಿಗಳೇ ನೆನಪಿಟ್ಕೊಳ್ರಿ, ಒಂದು ಸಲ ರೈತ ಏನಾದರೂ ಸಿಡಿದು ನಿಂತ್ರ ನಿಮ್ಮ ಪ್ರೋಟೋಕಾಲು ಇರಲ್ಲ, ನಿಮ್ಮ ಕೆಂಪುದು ಗೂಟದ ಕಾರು ಇರಲ್ಲ, ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ನಿಮಗಾಗಲ್ಲ. ಇವತ್ತು ಸಾಲ ಮಾಡಿ ಬಿತ್ತನೆಗೆ ಬೀಜ ಅಥವಾ ಗೊಬ್ಬರ ತರ್ಲಕ್ಕೆ ಹೋದ್ರೆ 80% ಮರಳು ತುಂಬಿರೋ ನಕಲಿ ಗೊಬ್ಬರ ಕೊಡ್ತಾರ್ರಿ. ಆತ ಹೊಲದಲ್ಲಿ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಯಾರ್ರೀ ಹೊಣೆ ಅದಕ್ಕೆ? ಅಂತ ಪರಿಸ್ಥಿತಿಗೆ ತಂದಿಡ್ತಾ ಇದ್ದೀರಿ ಅಧಿಕಾರಿಗಳು ರಾಜಕಾರಣಿಗಳು ಸೇರಿ. ರೈತ ಒಂದು ವೇಳೆ ನೇಗಿಲ ಬಿಟ್ಟು ಮಚ್ಚು ಕೈದಾಗ ಹಿಡ್ದ ಅಂದ್ರೆ ನಿಮಗೆ ಯಾವ ಸೆಕ್ಯೂರಿಟಿನೂ ನಿಮಗೆ ಕಾಪಾಡ್ಲಿಕ್ಕಾಗಲ್ಲ. ಇದನ್ನು ನೆನಪಿನಾಗ ಇಟ್ಕೋರಿ ನೀವು. ಎಲ್ಲರನ್ನ ಗದಿಗೆಯಿಂದ ಕೆಳಗಿಳಿಸೋ ತಾಕತ್ ಕೂಡ ಮಣ್ಣಿನ ಮಗನಿಗದ. ವಿಶೇಷವಾಗಿ ಕೇಂದ್ರದಲ್ಲಿ ಮತ್ತು ಈ ಹಿಂದೆ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂಥ ಹಾಗೂ ಜಿಲ್ಲೆಯಲ್ಲಿ BJP ನಾಯಕರಿದ್ದಾರಲ್ಲ ವಿರೋಧ ಪಕ್ಷದಲ್ಲಿ, ಏನ್ರಿ ಮಾಡ್ತಾ ಇದ್ದೀರಾ? ಆಡಳಿತ ಪಕ್ಷ ತಪ್ಪು ಮಾಡ್ತಾ ಅಂದ್ಕೊಳ್ಳಿ, ವಿರೋಧ ಪಕ್ಷದವ್ರು ಏನು ಮಾಡ್ತಾ ಇದ್ದೀರಾ ನೀವು? ಹೌದು, ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ಅಂತ ಇಟ್ಕೊಳ್ಳಿ. ನೀವೇನು ಮಾಡ್ತಾ ಇದ್ದೀರಾ? BJP ಅವರು ಯಾವ ರೈತನ ಪರವಾಗಿ ಹೋಗ್ರಿ ನಿಂತಿದ್ದೀರಿ ನೀವು? ಮೊನ್ನೆ ಯಾವನೋ ಒಬ್ಬ ರೈತನ ಮೇಲೆ ಹಲ್ಲೆ ಮಾಡ್ತಾನೆ, ಅವತ್ತು ಒಬ್ಬ BJP ನಾಯಕ ಹೋಗಿಲ್ಲ. ಇವತ್ತು ರೈತರಿಗೆ ನಕಲಿ ಗೊಬ್ಬರ ಕೊಡ್ತಾ ಇದ್ದಾರೆ, ಇವತ್ತು BJP ನಾಯಕರು ಹೋಗ್ತಾ ಇಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ನಾಯಕರು ಹೋಗ್ತಾ ಇಲ್ಲ. ಮತ್ತೆ ಚುನಾವಣೆ ಬಂದಾಗ ರೈತರ ಮಕ್ಕಳಂತೆ, ಇವ್ರ ಅಪ್ಪ ರೈತ ಅಂತೆ, ಇವ್ರ ಮುತ್ಯ ರೈತ ಅಂತೆ, ಮತ್ತೆ ಡೈಲಾಗ್ಗಳು ಹೊಡ್ಕೊಂಡು ಬರ್ತಾರೆ ನಾಚಿಕೆಗೆಟ್ಟವರೆಲ್ಲ. ರೈತರ ಹೆಸರಲ್ಲಿ ರಾಜಕೀಯ ಬೆಳೆ ಬಯಸ್ಕೋತಾ ಇದ್ದೀರಲ್ಲ BJP ಕಾಂಗ್ರೆಸ್ನವರೇ. ಜಿಲ್ಲೆಯ ರೈತರ ಈ ದುಸ್ಥಿತಿ ನಿಮಗೆ ಕಾಣಿಸಲ್ವ ಹಾಗಿದ್ರೆ? ಕೇವಲ ಧರ್ಮ, ಭಾಷಣ, ಜಾತಿ, ಐಡಿಯಾಲಜಿ ಇವುಗಳ ಮೇಲೆ ಕಾಲ ಕಡಿಯೋದು ನಿಮ್ಗೆ ಹೊಟ್ಟೆಗೆ ಅನ್ನ ಕೊಡೋ ರೈತನ ಸಂಕಷ್ಟ ಅರ್ಥ ಆಗಲ್ಲ ಏನ್ರಿ ನಿಮ್ಗೆ? ಆ ರೈತನ ಪ್ರಶ್ನೆ ಅಥವಾ ರೈತನ ಸಮಸ್ಯೆ ಕೇಳೋಕೆ ನಿಮ್ಗೆ ಅಷ್ಟು ಪುರ್ಸತ್ತಿವಿಲ್ಲೇನ್ರಿ? ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇದಕ್ಕೆಲ್ಲ ಶಾಮೀಲಾಗ್ಯಾರ ಅಂತ ಜನ ಮಾತಾಡ್ಕೊಳತ್ತಾರೆ. ನೀವು ಶಾಮೀಲಾಗಿಲ್ಲ ಅಂದ್ರೆ ಈಗ ಅವ್ರ ಮೇಲೆ ಕ್ರಮ ಜರುಗಿಸೋ ಹಂಗೆ ಬರ್ರಿ, ಹೋರಾಟ ಮಾಡ್ರಿ. ಇಷ್ಟೆಲ್ಲ ನಿಮ್ಗೆ 1 ಲಕ್ಷ 2 ಲಕ್ಷ ಮೆಜಾರಿಟಿ ನಿಂದು ಗೆಲ್ಲಿಸ್ತಾರಲ್ಲ, ರೈತರ ತಪ್ಪ್ರಿ. ನೀವೆಲ್ಲ ಅವ್ರಿಗೆ ಒಳ್ಳೇದು ಮಾಡ್ತೀರ ಅಂತ ನಿಮಗೆ ಗೆಲ್ಲಿಸಿ ವಿಧಾನಸೌಧದಾಗ ಓದು ಕೂರ್ಸ್ಯಾರಲ್ಲ, ಅವ್ರ ತಪ್ಪು. ನೀವು ಮಾತ್ರ AC ರೂಮ್ನಾಗ ಆರಾಮಾಗಿದ್ದೀರಿ. ಯಾಕಂದ್ರೆ ನಿಮ್ಮ ಹೊಲದಾಗ ಏನು ಬಿತ್ತೋದಿಲ್ಲ, ನಿಮ್ಮ ಹೊಲಕ್ಕೇನು ರಸಗೊಬ್ಬರ ಹತ್ತಲ್ಲ, ಯಾವ ಆಳು ಮಾಡ್ತಾನ, ಆಳು ದುಡ್ಕೊಂಡು ತಿಂತಾನ, ನಿಮಗೆ ಕಮಿಷನ್ ದುಡ್ಡು ಕಿಸ ತುಂಬ ಐತಿ. ಅದಕ್ಕೆ ಕಲಬುರಗಿ ರೈತರ ಕಷ್ಟ ಯಾವ ರಾಜಕಾರಣಿಗೂ ಕಾಣಲ್ಲ, BJP ಅವನಿಗೂ ಕಾಣಲ್ಲ, ಇತ್ತ ಕಾಂಗ್ರೆಸ್ನವನಿಗೂ ಕಾಣಲ್ಲ. ಅದಕ್ಕೆ ಕಲಬುರಗಿ ರೈತರು ಪಾಪ ಇಂಥ ಬಿಸಿಲಾಗ ಬೀಜದ ಕಡೆ ಲೈನಿಂಗ್ ನಿಂದಿರ್ಬೇಕು, ರಸಗೊಬ್ಬರಿಗೆ ಲೈನಿಂಗ್ ನಿಂದಿರ್ಬೇಕು, ನಿಂತರು ಎಲ್ಲ ನಕಲಿ ಗೊಬ್ಬರ. ಎಂಥ ಇದು ರೀ, ಎಷ್ಟು ಇದು ಏನು ಪ್ರಜಾಪ್ರಭುತ್ವ ದೇಶನ ಅಥವಾ ಮತ್ತೇನಾದ್ರ ಅಂತ ಅನ್ಸದ್ಲಾಕತ್ತದ ನಮಗೆ. ರೈತ ಯಾವತ್ತೂ ಈ ದೇಶದ ಜನರಿಗೆ ಮೋಸ ಮಾಡಿಲ್ರಿ. ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ಹೋದ್ರು ಕೂಡ ಆತ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಅನ್ನ ನೀಡಿದ್ದಾನೆ. ಆದ್ರೆ ರಾಜಕಾರಣಿಗಳ ಹಾಗ ನಿಮ್ಮ ಸ್ವಾರ್ಥಕ್ಕಾಗಿ, ಕಮಿಷನ್ ದುಡ್ಡಿಗಾಗಿ ಜನಪ್ರತಿನಿಧಿಗಳಾದ ನೀವು ಜನರಿಗೆ ಮೋಸ ಮಾಡ್ತಾ ಇದ್ದೀರಿ. ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗ್ಬೇಕ್ರಿ. ಮಾರ್ಕೆಟ್ದಾಗ ಇಂಥ ನಕಲಿ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ನಕಲಿ ಗೊಬ್ಬರ ಚಾಲಕ ರೆಡ್ ಕಾರ್ಪೆಟ್ ಹಾಸಿ ನೀವೆಲ್ಲ ಅವ್ರಿಗೆ ಐಷಾರಾಮಿಯಾಗಿ ಮೆರೆಸ್ಲತ್ತಿರಲ್ಲ. ರೈತನ ನಷ್ಟಕ್ಕೆ ಬೆಲೆ ಯಾರಿಗೆ ಕಟ್ತೀರ? ಆಮೇಲೆ ಇವತ್ತಿನ ಸ್ಥಿತಿ ಕಾರಣವಾದ ಅಧಿಕಾರಿಗಳು ರಾಜಕಾರಣಿಗಳಿಗೆ ಎಷ್ಟಾದ್ರೂ ಮಾನ ಮರ್ಯಾದೆ ನಾಚಿಕೆ ಏನಾದರೂ ಐತೇನ್ರಿ? ಯಾವಾಗ್ರಿ ನೀವು ರೈತರ ಪರವಾಗಿ ಕೆಲಸ ಮಾಡ್ತೀರಿ? ಕೃಷಿ ಇಲಾಖೆ ಅಧಿಕಾರಿಗಳು ಅಷ್ಟೊಂದು ನಕಲಿ ರಸಗೊಬ್ಬರ ಮಾರ್ಕೆಟಿಗೆ ಹೆಂಗ್ರಿ ಬಂತು? ಎಲ್ರಿ ಸ್ಯಾಂಪಲ್ ಟೆಸ್ಟ್ ಮಾಡಿಸಿರಿ ನೀವು? ಎಲ್ರಿ ಸ್ಯಾಂಪಲ್ ಡ್ರಾ ಮಾಡಿದ ಕಾಪಿಗಳಿದಾವೆ ನಿಮ್ಮ ಹತ್ರ? ಇದು ರಸಗೊಬ್ಬರ ಕತೆ, ಬೀಜದ ಕತೆ ಏನು ಇನ್ನು ಬಿತ್ತಣಿಕೆ ಆದ್ಮೇಲೆ ಗೊತ್ತಾಗುತ್ತೆ ಎಷ್ಟು ನಕಲಿ ಇದಾವೋ ಎಷ್ಟು ಅಸಲಿ ಇದಾವೋ. ಇವ್ರುಗಳಿಗೆ ಸ್ಯಾಂಪಲ್ ಡ್ರಾ ಮಾಡಿ ಎಲ್ಲಿ ರಿಪೋರ್ಟ್ ಕೊಟ್ಟಿರಿ? ಒಂದು ಅಂಗಡಿಯಾಗಂತೂ ಒಂದೊಂದು ಅಂಗಡಿಯಾಗೂ ಇಲ್ಲ ಈ DAP ಇಷ್ಟಕ್ಕೆ ಸಿಗ್ತದ, ಯೂರಿಯಾ ಇಷ್ಟಕ್ಕೆ ಸಿಗ್ತದ ಅಂತ ಒಂದು ರೇಟ್ ಬೋರ್ಡು ಇಲ್ಲ.
ಎಲ್ಲಿ ಅವ್ರಿ ನಿಮ್ಮ ಫ್ಲೈಯಿಂಗ್ ಸ್ಕ್ವಾಡು? ಏನು ಆಕಾಶದಾಗ ಹಾರ್ಲತ್ತಾರೇನು? ಕೃಷಿ ಇಲಾಖೆಯ ಫ್ಲೈಯಿಂಗ್ ಸ್ಕ್ವಾಡ್ಗಳು ಏನು ಮಾಡ್ಲತ್ತಾರ? ಆಕಾಶದಾಗ ಹಾರ್ಲತ್ತಾರ ಏನು ಫ್ಲೈಯಿಂಗ್ ಸ್ಕ್ವಾಡ್ಗಳು? ಆಕಾಶದಾಗ ಏನಾರು ಕೆಲಸ ಐತೆ ನಿಮಗೆ? ಭೂಮಿ ಮೇಲೆ ಬಂದು ಯಾವ್ಯಾವ ಅಂಗಡಿಯವರು ಡಬಲ್ ರೇಟ್ ತಗೊಳತ್ತಾರ ಅಲ್ಲಿ ರೈಡ್ ಮಾಡ್ರಿ. ಆಕಾಶದಾಗ ಏನು ಹಳೆಗೆ ಹಾರ್ಲತ್ತೀರಿ ನೀವು? ಫ್ಲೈಯಿಂಗ್ ಸ್ಕ್ವಾಡ್ ಅಂತ ಇವ್ರು ಹಾರ್ತಾರಂತ. ಫ್ಲೈಯಿಂಗ್ ಅಂದ್ರೆ ಹಾರ್ಕೊಂತ ಹೋಗಿ ರೈಡ್ ಮಾಡ್ತಾರಂತ. ನಡ್ಕೊತ ಹೋಗಿ ರೈಡ್ ಮಾಡೋ ಯೋಗ್ಯತೆ ಇಲ್ಲ ಇವ್ರಿಗೆ, ಮತ್ತೆ ಫ್ಲೈಯಿಂಗ್ ಸ್ಕ್ವಾಡ್ ಅಂತೆ. ಕೃಷಿ ಇಲಾಖೆಗೆ ಅಧಿಕಾರಿಗಳು ಇದಿರೋ ಅಥವಾ ಮತ್ತೆ ಎಲ್ಲಿಗಾದ್ರೂ ಹೋಗಿರೋ ಅದನ್ನಾದ್ರೂ ಹೇಳ್ರಿ. ಕಲಬುರಗಿಯಾಗ, ಬೀದರ್ನಾಗೂ ಅದೇ ಕತೆ. ಬೀದರ್ದಾಗ ರಸಗೊಬ್ಬರ ಟೈಮಿಗೆ ಸಿಗಲ್ಲ. PKPSಗಳಿಗೆ ರಸಗೊಬ್ಬರ ಕಳಿಸಿಲ್ಲ. ಈ ಬೀಜಗಳು ಎಷ್ಟು ನಕಲಿ ಅದಾವೋ ಎಷ್ಟು ಅಸಲಿ ಅದಾವೋ ಸ್ಯಾಂಪಲ್ ಡ್ರಾ ಎಷ್ಟು ಮಾಡ್ಯಾರ ಅಂತ ಕೇಳಿದ್ರೆ RTI ಮುಖಾಂತರ ಮಾಹಿತಿ ಕೊಡ್ತಾರಂತ ಮೇಡಮ್ ಅವರು. ADಗಳಿಗೆ ಕಾಲ್ ಮಾಡಿದ್ರೆ ನಾವು ಎಲ್ಲಾನು ಸರಿಯಾಗಿ ಮಾಡಿವ್ರಿ ಅಂತ. ಎಲ್ಲ ಸ್ಯಾಂಪಲ್ ಎಲ್ಲೆಲ್ಲಿ ಸ್ಯಾಂಪಲ್ ಡ್ರಾ ಒಂದೊಂದು ಬ್ಯಾಚಿಂದು ನಮಗೆ ಡೀಟೇಲ್ಸ್ ಬೇಕು. ಕೊಡ್ಲಿಲ್ಲ ಅಂದ್ರೆ ಆಗಿ ಹೇಳ್ತೀವಿ. ರೈತರಿಗೆ ಕರ್ಕೊಂಡು ಮುಂದೆ ಆಫೀಸ್ ಮುಂದೆ ಕೂರಿಸ್ತೀವಿ. ಅವ್ರ ದನ ಕರುಗಳಿಗೆ ತಂದು ನಿಮ್ಮ ಆಫೀಸ್ದಾಗ ಕೂರಿಸ್ತೀವಿ. ಏನು ರೈತರಂದ್ರೆ ಏನು ಮಜಾಕ್ ತಿಳ್ಕೊಂಡ್ರಿ? ಏನು ನಾಟಕ ಮಾಡ್ಲತ್ತೀರಿ ನೀವೆಲ್ಲ? ರೈತ ಒಂದು 4 ದಿನ ಹೊಲಕ್ಕೆ ಹೋಗೋದು ಬಿಟ್ಟು ನಿಮ್ಮ ಆಫೀಸ್ಗೆ ಬಂದ ಅಂದ್ರೆ ಆಫೀಸ್ಗೆ ಬರ್ಲಾಕು ಇದು ಬರ್ತದೆ ನಿಮಗೆ. ಏನ್ರಿ ತಿಳ್ಕೊಂಡಿರಿ ರೈತರಂದ್ರೆ? ಅವ್ನು ಯಾವ ನಕಲಿ ರಸಗೊಬ್ಬರ ತರ್ತಾನಂತ, ಇವ್ರು ಸ್ಯಾಂಪಲೇ ಡ್ರಾ ಮಾಡಲ್ಲ ಅಂತ. ನೀವು ಫ್ಲೈಯಿಂಗ್ ಸ್ಕ್ವಾಡ್ದವ್ರು ಏನು ಆಕಾಶದಾಗ ಹಾರ್ಲಾಕ ಬಂದಿರಿ? ಸರ್ಕಾರಿ ಪಗಾರ ಯಾಕೆ ಆಕಾಶದಾಗ ಹೋಗ್ತಾಗೋರಿ? ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಎಲ್ಲ ಅಂಗಡಿಗಳದಾಗ ರೇಟ್ ಚಾರ್ಟ್ ಇರಬೇಕು. ಇಲ್ಲ ಅವ್ರ ಜೊತೆ ಶಾಮೀಲ್ ಆಗ್ತೀರಂದ್ರೆ ಆಗ್ರಿ. ರೈತರು ಒಂದಿನ ಬೀದಿಗೆ ಬರ್ತಾರೆ ಕುಡುಗೋಲ್ ತಗೊಂಡು, ಆವಾಗ ನೀವು ಎಲ್ಲಿರ್ತೀರ ಆಗ ಗೊತ್ತಾಗ್ತದೆ. ಈ ಕಲಬುರಗಿ ಜಿಲ್ಲೆಯ ರೈತ ಸಮುದಾಯದ ಈ ತೀವ್ರ ಆಕ್ರೋಶಗೊಂಡ ರಸ್ತೆಗಿಳಿದು ಹೋರಾಟ ಮಾಡಬೇಕು. ಅಲ್ಲಿ ತನಕ ಇವರು ಸುಧಾರಣೆ ಆಗಲ್ಲ. ಯಾಕಂದ್ರೆ ಜಿಲ್ಲೆಯ ಎಲ್ಲ ಫರ್ಟಿಲೈಸರ್ ಮತ್ತು ಅಗ್ರೋ ಕೇಂದ್ರಗಳ ಮೇಲೆ ಕೃಷಿ ಇಲಾಖೆ ಪೊಲೀಸರು ಜಂಟಿ ದಾಳಿ ಮಾಡಬೇಕು. ನಕಲಿ ರಸಗೊಬ್ಬರವನ್ನ ತಕ್ಷಣ ಜಪ್ತಿ ಮಾಡಬೇಕು. ನಕಲಿ ಗೊಬ್ಬರ ಮಾರಾಟ ಮಾಡಿದ ಮತ್ತು ಕೃತಕ ಅಭಾವ ಸೃಷ್ಟಿಸಿದ ಅಂಗಡಿ ಮಾಲೀಕರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು. ಅವ್ರನ್ನ ಜೈಲಿಗೆ ಕಟ್ಟಬೇಕು. ಈಗಾಗಲೇ ನಕಲಿ ಗೊಬ್ಬರ ಯಾರ್ಯಾರು ಖರೀದಿ ಮಾಡ್ಯಾರ, ಯಾರ್ಯಾರು ಮೋಸಕ್ಕೊಳಗಾಗ್ಯಾರ ಅವರಿಗೆಲ್ಲ ಸರ್ಕಾರ ಪರಿಹಾರ ಕೊಡಬೇಕು. ಇನ್ನಾದ್ರೂ ಸಂಬಂಧಪಟ್ಟ ಸಚಿವರು, ಜಿಲ್ಲಾ ಉಸ್ತುವಾರಿಗಳು, ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಹಗಲು ದರೋಡೆಕೋರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತಾರ ಅಥವಾ ಅವ್ರ ಜೊತೆನೆ ಶಾಮೀಲಾಗ್ತಾರ ಅನ್ನೋದು ಕಾದ್ ನೋಡ್ಬೇಕಾಗ್ಯದ. ಇಡೀ ಕಲಬುರಗಿ ಜಿಲ್ಲೆಯ ರೈತರು ಕೃಷಿ ಇಲಾಖೆ ಹಾಗೂ ಜನಪ್ರತಿನಿಧಿಗಳ ಕಚೇರಿಗೆ ಮುತ್ತಿಗೆ ಹಾಕೋ ದಿನಗಳು ದೂರ ಉಳಿದಿಲ್ಲ. ಯಾಕಂದ್ರೆ ಅಷ್ಟು ಅನ್ಯಾಯ ಆಗ್ಲತ್ತದ. ಆದ್ರೆ ಇವ್ರು ಯಾರೂ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಏನು ಆಗುತ್ತೆ ಅಂತ. ರೈತರ ಪರವಾಗಿ ಸದಾ ಇದೇ ರೀತಿ ನಿಮ್ಮ ಉತ್ತರ ಕರ್ನಾಟಕ ಮಾತ್ರ ಧ್ವನಿ ಎತ್ತುತ್ತಲೇ ಇರುತ್ತೆ. ಯಾವುದೇ ಕಾರಣಕ್ಕೂ ರೈತರ ವಿಷಯದಲ್ಲಿ ನಮ್ಮ ಧ್ವನಿಯನ್ನ ಯಾರು ಅಡಗಿಸ್ಲಿಕ್ಕೆ ಸಾಧ್ಯವಿಲ್ಲ. ಮುಂದಿನ ಸುದ್ದಿ.